ನಿವಾಲ್ ಚಂಡಮಾರುತದ ಪರಿಣಾಮ ತಮಿಳುನಾಡಿನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಅನಾಹುತದಲ್ಲಿ ಜನ ಸಿಲುಕಿದ್ದಾರೆ. ತಮಿಳುನಾಡಿನಲ್ಲಿ ಯಾವ ರೀತಿಯ ಚಂಡಮಾರುತದ ಅಬ್ಬರ ಇದೆ ಅನ್ನೋದಕ್ಕೆ ರಸ್ತೆಗಳಲ್ಲಿ ನೀರು ಯಾವ ರೀತಿಯಾಗಿ ಆವರಿಸಿದೆ ಅನ್ನೋದು ಉತ್ತರವನ್ನು ಕೊಡ್ತಾ ಇದೆ. ಸದ್ಯ ಮನೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅಂಥವರ ರಕ್ಷಣೆಯನ್ನ ಮಾಡುವ ಕೆಲಸವನ್ನ ಕ್ವಿಕ್ ಆಗಿ ಮಾಡಿಕೊಳ್ಳಲಾಗ್ತಾ ಇದೆ. ಕೃಷ್ಣಗಿರಿಯಲ್ಲಿ ಐತಿಹಾಸಿಕ ಮಳೆ ದಾಖಲಾಗಿದೆ. ಭಾರೀ ಪ್ರಮಾಣದಲ್ಲಿ ಅವಾಂತರವನ್ನ ಸೃಷ್ಟಿ ಮಾಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಎಲ್ಲಿ ನೋಡಿದ್ರೂ ಕೂಡ ಸಂಪೂರ್ಣವಾಗಿ ನೀರು ಆವರಿಸಿದೆ. ರಸ್ತೆಯ ಒಂದು ಭಾಗವೂ ಕೂಡ ಕುಸಿಯಲ್ಪಟ್ಟಿರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ರಿ. ಜಮೀನುಗಳಿಗೆ ನೀರು ನುಗ್ಗಿದೆ, ರಸ್ತೆಗಳಲ್ಲಿ ನೀರು ಆವರಿಸಿದೆ. ಹಲವಾರು ವಾಹನಗಳು ಯಾವ ರೀತಿಯಾಗಿ ಮುಳುಗಡೆ ಆಗಿದ್ವು ಅನ್ನುವಂತಹ ಕೆಲವೊಂದಷ್ಟು ದೃಶ್ಯಗಳು ಕೂಡ ಇದೆ. ಸೇತುವೆ ಎತ್ತರಕ್ಕೆ ನೀರು ಆವರಿಸಿರುವಂತಹ ಚಿತ್ರಣವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಈ ಒಂದು ಡ್ರೋನ್ ವಿಜುವಲ್ಸ್ನ ಗಮನಿಸ್ತಾ ಇದ್ರೆ ತಮಿಳುನಾಡಿನ ಸದ್ಯದ ಪರಿಸ್ಥಿತಿ, ಜನ ಮನೆಯಿಂದ ಆಚೆ ಬರಲಿಕ್ಕೂ ಆಗ್ತಿಲ್ಲ, ಮನೆಯೊಳಗೂ ಕೂಡ ಇರಲಿಕ್ಕಾಗ್ತಿಲ್ಲ. ತಗ್ಗು ಪ್ರದೇಶಗಳಲ್ಲಿ ಇರುವಂಥವರ ಬದುಕಂತೂ ಈಗ ಅತಂತ್ರವಾಗಿ ಬಿಟ್ಟಿದೆ. ಅಂಥವ್ರನ್ನ ಕ್ವಿಕ್ ಆಗಿ ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಅವರಿಗಾಗಿ ಹಲವಾರು ತಾತ್ಕಾಲಿಕ ಶಿಬಿರಗಳನ್ನು ನಿರ್ಮಾಣ ಮಾಡಿ ಅವ್ರನ್ನ ಅಲ್ಲಿಗೆ ಸ್ಥಳಾಂತರ ಮಾಡುವಂತಹ ಕೆಲಸ. ಈ ದೃಶ್ಯ ನೋಡಿ, ಮನೆಗಳಿಗೆ ಸುತ್ತಮುತ್ತ ಯಾವ ರೀತಿ ನೀರು ಆವರಿಸಿದೆ ಅಂತ. ಸೊ ಈ ತಗ್ಗು ಪ್ರದೇಶದಲ್ಲಿರುವಂತಹ ನಿವಾಸಿಗಳು ಈಗ ತಮ್ಮ ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೊರಗೆ ಬಂದಿದ್ದಾರೆ. ಮನೆ ಒಳಗೂ ಕೂಡ ನೀರು ನುಗ್ಗಿ ಮನೆಯಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ ನೀರಿಗೆ ಆಹುತಿಯಾಗ್ಬಿಟ್ಟಿದೆ. ಈಗ ಅಲ್ಲಿ ಸ್ಥಳೀಯ ಶಾಸಕರು ಇತ್ಯಾದಿ ಅವರೆಲ್ಲರೂ ಕೂಡ ಹೋಗಿ, ಅಧಿಕಾರಿಗಳೆಲ್ಲ ಹೋಗಿ ಏನು ಆಗಿದೆ, ಏನು ಸಾಧ್ಯ ಆಗಬಹುದು ಅವರನ್ನು ರಕ್ಷಣೆ ಮಾಡುವಂತಹ ಸಲುವಾಗಿ ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ವಾಹನಗಳ ಪರಿಸ್ಥಿತಿಯಂತೂ, ಜನರ ಪರಿಸ್ಥಿತಿನೇ ಹಾಗಿರಬೇಕಾದ್ರೆ ವಾಹನಗಳು ಸಹಜವಾಗಿ ನೀರಿನಲ್ಲಿ ಮುಳುಗಡೆ ಆಗುವಂತಹ ಚಿತ್ರಣ ಈ ಪರಿಪ್ರಮಾಣದಲ್ಲಿ ಪ್ರವಾಹ ಆವರಿಸಿದಾಗ ಅದು ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ಈಗ ಈ ನೀರಿನ ಹೊರಹಾಕುವಂತಹ ಕೆಲಸ, ಹಲವಾರು ಅಪಾರ್ಟ್ಮೆಂಟ್ಗಳ ಒಂದು ಪಾರ್ಕಿಂಗ್ ಲಾಟ್ನಲ್ಲಿ ನೀರು ಆವರಿಸ್ಬಿಟ್ಟಿದೆ. ಅದನ್ನ ಹೊರಗೆ ಹಾಕೋ ಸಲುವಾಗಿ ಮೋಟಾರ್ ಪಂಪ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಜನರನ್ನ ಸ್ಥಳಾಂತರ ಮಾಡಲಿಕ್ಕೆ ದೋಣಿಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸದ್ಯ ಅಲ್ಲಿ ವಿಮಾನಗಳ ಹಾರಾಟ ಆಗಲಿ, ರೈಲ್ವೆ ಸಂಚಾರ ಆಗಲಿ, ಸಾರಿಗೆ ಸಂಚಾರ ಆಗಲಿ, ಯಾವುದಕ್ಕೂ ಕೂಡ ಅವಕಾಶ ಇಲ್ಲದಂತಹ ಪರಿಸ್ಥಿತಿ. ಆದರೂ ಕೂಡ ಸಣ್ಣ ಪುಟ್ಟ ಅನಿವಾರ್ಯಗಳಿದ್ದಾಗ ಪ್ರೈವೇಟ್ ವಾಹನಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆಯನ್ನು ಕೊಡಲಾಗಿದೆ.